ಬೇಸ್ ಅಲ್ಲಿ ಲೋ ವಾಯ್ಸ್ ಅಲ್ಲಿ ಹೇಳ್ತಿದ್ದೀರಾ ಅಂತ. ನಿಮ್ಗೆಲ್ಲರಿಗೂ ಈಗ ಧರ್ಮಕೀರ್ತಿರಾಜ್ ಅವರು ಸ್ಟೇಜ್ ಮೇಲೆ ಬರ್ಬೇಕು ಅಲ್ವಾ? ಸೊ ಧರ್ಮಕೀರ್ತಿರಾಜ್ ಅವರೇ ಸ್ಟೇಜ್ ಮೇಲೆ ಬನ್ನಿ. ಅದನ್ನ ತಡೀತಿದ್ರೆ ಮೊನ್ನೆ ನಾವು ಬಿಗ್ ಬಾಸ್ ನೋಡಿದಾಗ್ಲೂ ಅಷ್ಟೇ ಬರೀ ನೀವು ಹೋಗಿ ಜಗಳ ತಡೀತಾನೆ ಇದ್ರಿ. ಸೊ ಅಷ್ಟು ಕೂಲ್ ಆಗಿರುವಂತ ವ್ಯಕ್ತಿ ಇಲ್ಲಿ ಈ ರೇಂಜ್ಗೆ ಲಾಂಗು ಮುಚ್ಚನ ಹಿಡ್ಕೊಂಡು ಹೇಗೆ ಸರ್? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶಿಶಿರ್ ಅವರು ನಮಸ್ಕಾರ. ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ಸ್ ಪ್ಲೆಜರ್. ನಮ್ಮ ತಂದೆ ತಾಯಿಗಳಿದ್ದಾರೆ. ಆ್ಯಂಡ್ ಅದಿತಿ, ಥ್ಯಾಂಕ್ ಯು. ಸಿನಿಮಾ ಹೀರೋ ಆ್ಯಂಡ್ ಮೀಡಿಯಾ ಆ್ಯಂಡ್ ಪ್ರೆಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅವಿನಾಶ್ ಎಲ್ಲರೂ ಇದ್ದಾರೆ ಇಲ್ಲಿ. ಶೂಟಿಂಗ್ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋದು ಅವ್ರು ಹೇಳಿದ ಒಂದೇ ಮಾತು, ಚಿಕ್ಕವರು ದೊಡ್ಡವರು ಅಂತ ಒಂದು ಗೌರವ ಇರಬೇಕು. ಎವ್ರಿಥಿಂಗ್ ವಿಲ್ ಫಾಲೋ, ಸಕ್ಸಸ್ ವಿಲ್ ಫಾಲೋ ಅಂತ. ಓಕೆ, ಈಗ ವೇದಿಕೆ ಮೇಲೆ ಕೀರ್ತಿರಾಜ್ ಸರ್ ಅವರು ಬರಬೇಕು ಅಂತ ವಿನಂತಿ. ಬಂದಿರೋದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಧರ್ಮ ನನಗೆ ತುಂಬಾ ಇಷ್ಟ, ತುಂಬಾ ಇಷ್ಟವಾದಂತಹ ವ್ಯಕ್ತಿತ್ವ ಅಂದ್ರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅದು ಧರ್ಮ ಅಂತ ಹೇಳ್ಬೋದು. ಸೊ ಧರ್ಮ ಕರೆದಾಗ ನಾನು ಬರಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು. ಅಂಡ್ ಧರ್ಮ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಲೈನ್ಅಪ್ಸ್ ಇದೆ ಅಂದಾಗ ಮೊದಲನೇ ವ್ಯಕ್ತಿ ನಾನು ಆಗ್ತೀನಪ್ಪ, ಏನಾದ್ರು ನನ್ನಿಂದ ಏನಾದ್ರು ಆಗ್ಬೋದು ಅಂತ ಹೇಳಿದಾಗ ಮೊದಲನೇ ವ್ಯಕ್ತಿ ನನಗೊಂದು ನಿಂತ್ಕೊಳ್ಳೋ ವ್ಯಕ್ತಿ ನಾನು ಆಗಿರ್ತೀನಿ. ಯಾಕಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂಡ್ ಅವ್ರಿಗಿರುವಂತ ಕನಸುಗಳು ಇದೆಲ್ಲ ನಾವು ನೋಡ್ತಿದ್ದಾಗ ತುಂಬಾ ಜೆನ್ಯೂನ್ ಆಗಿರುವಂತ ವ್ಯಕ್ತಿಗೆ ನಾವು ಫ್ರೆಂಡ್ಸ್ಗಳು ಸಾಥ್ ಕೊಡ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು. ಅಂಡ್ ಸಾಂಗ್ ನೋಡಿದ್ರೆ ಸಕ್ಕತ್ತಾಗಿದೆ. ಧರ್ಮ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿದ್ರ, ಸಕ್ಕ ಡ್ಯಾಶಿಂಗ್ ಆಗಿ ಕಾಣಿಸ್ತಿದ್ರ. ಅಂಡ್ ಈ ಒಂದು ಅವತಾರ ನೋಡಿ ತುಂಬಾ ಖುಷಿ ಆಯ್ತು. ಬಿಕಾಸ್ ಮಾಸ್ ಧರ್ಮನ ನಾವು ನೋಡ್ಬೇಕಾಗಿತ್ತು, ಅಗ್ರೆಸಿವ್ ಧರ್ಮನ ನೋಡ್ಬೇಕಾಗಿತ್ತು. ಸೊ ಅಗ್ರೆಸಿವ್ ಧರ್ಮನ ನೋಡಿದ್ವಿ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ರ. ಆಲ್ ದಿ ಬೆಸ್ಟ್. ಟ್ರೈಲರ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. Ready? One more. ಸೊ ಈಗ ನಮ್ಮ ತಲವಾರ್ ಸಿನಿಮಾದ ಮತ್ತೊಂದು ಸಾಂಗ್ ಅವ್ರವ್ರ ಹಿಂದ್ಗಡೆ ಇದ್ದೋಬೋದಲ್ಲ ಅವ್ರ ಮಕ್ಕಳು. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನಿಧಾನಕ್ಕೆ ಧರ್ಮ ಅವರ ಸಿನಿಮಾ ಅಂಡ್ ಅದಿತಿ, ಯು ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದಿತಿ ಕೂಡ ನನ್ನ ಹಳೆ ಪರಿಚಯನೇ. ಬ್ಯೂಟಿಫುಲ್ ಟ್ರೇಲರ್ ಧರ್ಮ. ಧರ್ಮ ಅವರು ಚಾಕ್ಲೇಟ್ ಬಾಯ್, ರೊಮ್ಯಾಂಟಿಕ್ ಹೀರೋ, ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ. ಅದೆಲ್ಲ ಹೊರತುಪಡಿಸಿ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ರಗ್ಗೆಡ್ ಆಗಿ ಅದ್ಭುತವಾಗಿ ಆಡೋರು. ಅಂಡ್ ಮನೆ ಪೂರ್ತಿ ಅವರು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ. ಸೊ ಈಸ್ ಅಗೇನ್ ಅ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ. ಬರೀ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ. ಅಂಡ್ ಎಸ್, ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನ್ಸ್ ಇರುವಂತ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು. ನಾನು ಟ್ರೇಲರ್ ನೋಡಿದಾಗ ಹಾಗನ್ನಿಸ್ತು. ಆಕ್ಷನ್ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ, ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ. ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ. ಐ ಕಾಂಟ್ ವೇಟ್ ಟು ವಾಚ್ ಇಟ್. February 7th ರಿಲೀಸ್ ಆಗ್ತಾ ಇದೆ ತಲ್ವಾರ್. ನಿಜವಾಗ್ಲೂ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ. ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದೀರಾ, ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ. And Suresh sir, thank you for producing this amazing movie. ಇಡೀ ತಂಡಕ್ಕೆ, ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ. ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್. ಇವ್ರು ಆಕ್ಚುಲಿ ಬಿಗ್ ಬಾಸ್ ಮನೇಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ. ಅಂಡ್ ಅವ್ರನ್ನ ಆಕ್ಚುಲಿ ಒಂದ್ಸಲಾದ್ರೂ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ. So that proves how much I adore him as a person. ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಆಕ್ಟರ್, ಒಬ್ಬ ವ್ಯಕ್ತಿ. ಅಂಡ್ ನನ್ನ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಡಾನ್ಸ್ ಮಾಡಿದ್ರು, ಬಹಳ ಕಷ್ಟ ಆಗ್ತಿತ್ತು. ಆಕ್ಚುಲಿ ಇವರೇ ನಾನು ಡಾನ್ಸ್ ಮಾಡಿದ ಸಾಂಗಿಗೆ. ರಕ್ಕಮ್ಮ.
ಬಟ್ ಎನಿವೇಸ್ ಆಲ್ ದಿ ಬೆಸ್ಟ್ ತಲ್ವಾರ್ ಟೀಮ್. ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ತಲ್ವಾರ್ ಟೀಮ್. ಕೀರ್ತಿರಾಜ್ ಸರ್, ವೆರಿ ಹ್ಯಾಪಿ ಟು ಸಿ ಯು ಸರ್. Finally, I got the opportunity to meet you. Really nice to see you here, sir. Huge fan of you, sir. ನಾನು ಹೇಳ್ತಾ ಇದ್ದೆ ನಿಮಗೆ, ನಾನು ಇತ್ತೀಚೆಗಿನ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು. ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ ಸರ್. So nice to have you. All the best, Talwar team. Yes, thank you, Aishwarya. Thank you so much for coming. ಇಲ್ಲಿ ಇರೋರೆಲ್ಲ ಹೋಗ್ತೀರಾ. ಒಂದ್ಸಲಿ ತಲ್ವಾರ್ ಹಿಡಿದ್ರೆ ತಿಲಕ ಸಿನಿಮಾ ನೋಡ್ಬಿಡಿ. ಇಲ್ಲ ಇನ್ನೊಂದಿದೆಯಲ್ಲ ಗಾಡಿ, ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ, ನಟ್ಟು ಬೋಲ್ಟ್ ಟೈಪ್ ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಬಂದಿದ್ದಕ್ಕೆ. ಐ ಥಿಂಕ್ ಒಂದೇ ಒಂದು ಫೋನ್ ಕಾಲು, ನನ್ನ ಸಿನಿಮಾ ಪ್ರಮೋಷನ್ ಟ್ರೈಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಪಾಂಟೇನಿಯಸ್, ಇಮಿಡಿಯೇಟ್ ಒಪ್ಕೊಂಡಿಲ್ಲ ನಾನು ಬರ್ತೀನಿ, ಏನೇ ಒಂದು ಕಾರ್ಯಕ್ರಮ ಇದ್ರು ಐ ಜಸ್ಟ್ ಮೇಕ್ ಟೈಮ್ ಅಂಡ್ ಕಮ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರು ಹೇಳಿದಂಗೆ ಐ ಥಿಂಕ್ ಒಂದು ಎನರ್ಜಿ, ಯಾವಾಗಾದ್ರೂ ನಾನು ಒಂಚೂರು ಡೌನಲ್ಲಿ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಎನರ್ಜಿ. ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಹೇಳಿದ್ದು ನಾಮಿನೇಷನು ಯಾವತ್ತೂ ಮಾಡಿಲ್ಲ ನನಗೆ, ಸೊ ಅದೊಂದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್. ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಧರ್ಮ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ, ಲವ್ ಬಾಯ್ ತುಂಬಾ ನೋಡಿದ್ವಿ. ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಮಾಡೋ ಪಾತ್ರಗಳಲ್ಲಿ. ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಷನೇಟ್ ಆಗಿರುವಂತ ವ್ಯಕ್ತಿ ಧರ್ಮ. ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಂಗೆ, ಈ ತರ ಪಾತ್ರಗಳು, ಆ ತರ ಪಾತ್ರಗಳು, ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ. ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತ ಧರ್ಮನ ತಲ್ವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಇದ್ದೀರಾ. ಅಂಡ್ ಈಸ್ ಗೋನಾ ರಾಕ್ ಫಾರ್ ಶೋರ್. ಯಾಕಂದ್ರೆ ಟ್ರೈಲರ್ ಅಲ್ಲಿ ಆ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ, ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ. ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ರೊಮ್ಯಾನ್ಸ್ ಕೂಡ ಇರುತ್ತೆ, ಒಬ್ವಿಯಸ್ಲಿ ಧರ್ಮ ಇದ್ರೆ ರೊಮ್ಯಾನ್ಸ್ ಇರಲೇಬೇಕು, ಅದು ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರೋಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತದೆ. ತುಂಬಾ ಕಾಯ್ತಾ ಇದೀನಿ ನೋಡೋದಕ್ಕೆ. ಫೆಬ್ರವರಿ 7ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ವಿತ್ ಧರ್ಮ. ಐ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ. ಸರಿ, ಇವ್ನು ಪಾಪ ಅದೇ ತರ ಒಂದು ನಡ್ಕೊಂಡ. ನನ್ ಕೇಳೋದಿಲ್ಲ, ಸರ್ ಸ್ವಲ್ಪ ನೀವು ಹೇಳುವ ಸರ್ ಓಪನ್ ಅಪ್ ಏನು ಓಪನ್ ಅಪ್, ನಾನು ಹೇಳಕ್ಕಾಗುತ್ತೆ ಓಪನ್, ಅದೇ ನನ್ನ ಪೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬಿಯರ್ ಓಪನ್ ಅಪ್ ಅನ್ನೋಗೆ ಅಂತ ಹೇಳಿ ಹಂಗೆಲ್ಲ ಆಗಲ್ಲ. ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ, ಸ್ವಲ್ಪ ಫಸ್ಟ್ 1 ವೀಕ್ ಕಾಮ್ ಆಗಿರು ಅಂತ ಹೇಳಿ ಅಂತ ಹೇಳಿ. ಇವ್ನು ನೋಡಿದ್ರೆ ಕಂಟಿನ್ಯೂ ಕಾಮ್ ಆಗಿದ್ದಾನೆ. ನಾನು ಹೇಳಿದ್ರೆ ತಪ್ಪಾಗುತ್ತೆ, ಏನ್ ಪಿತೃ ಪರಿಪಾಲಕ ಮಾತನ್ನ ಉಳಿಸೋಕೋಸ್ಕರ ರಾಮ ಕಾಣೋದಂಗೆ ನನ್ನ ಮಾತು ಉಳಿಸೋಕೋಸ್ಕರ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಎನಿವೆ, ಹಿ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್. ಅವನು ಕೋಟ್ಯಾಂತರ ಜನಗಳ ಮನೆ ಗೆದ್ದಿದ್ದಾನೆ, ಹೃದಯ ಗೆದ್ದಿದ್ದಾನೆ. ಅವನಿಗೆ ಇವಾಗ ಅವನು ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದು ಒಂದೇ, ಸರ್ ನಿಮ್ ಪಿಕ್ಚರ್ ನಾವಾಗ ನೋಡಿದ್ವಿ, ಬಾಕಿದ್ಯಾಕ ನೋಡ್ಲಿಲ್ಲ ಅಂತ ಎಲ್ಲ ಆ ತರ ಇದ್ದಿದ್ದು. ಇವತ್ತು ಹೋದ್ ಕಡೆ ಎಲ್ಲ ನನಗೆ ಕೇಳ್ತಾರೆ ಅವರು, ನಾನ್ ಹೆಂಗಿದ್ದೀನಿ ಅಂತ ಕೇಳಲ್ಲ. ಸರ್ ಧರ್ಮ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ. ಆಯ್ತಾ, ಪಾಡ್ತಾ ಇದ್ದಾರೆ, ನೋಡ್ತಾ ಇರಿ ಅಂತ ಹೇಳಿದ್ ನಾನು. ಟ್ರೈಲರ್ ನೋಡಿ, ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗ್ಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿನ ನಿಂತೋಗ್ತದೆ ಅನ್ನೋ ನಂಬಿಕೆ ನನಗಿದೆ. ಅವನು ಸುಮಾರು ಪಿಕ್ಚರ್ ನಾನು ನೋಡಿದಾಗ ನನಗೊಂದು ಸ್ವಲ್ಪ ತೃಪ್ತಿ ಇಲ್ದೇನೆ, ಅವನಿಗೆ ಹೇಳಕ್ಕೂ ಆಗ್ದೇನೆ ನಾನು ಸುಮ್ಮನೆ ಇದ್ದೀನಿ. ಆದ್ರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ, ಡೈರೆಕ್ಟರ್ ಮೊದಲು ಒಂದು ಮಮತಾಸ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು.
ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರು ಮಾಡಿದ. ಅವರಿಬ್ಬರನ್ನು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಬೇರೆ ಕಲಾವಿದರೆಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ, ಒಂದು ಒಳ್ಳೆ ಚಿತ್ರ ಆಗ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು, ಇನ್ನೊಬ್ರು ಯಾರು ಇದ್ದಾರೆ, ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಒಳ್ಳೆ ಇದನ್ನ ಕೊಟ್ಟಿದ್ದೀರ ನೀವು ಮ್ಯೂಸಿಕ್ನ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಯಾಕಂದ್ರೆ ಮುಂದಿನ ಚಿತ್ರ ನಾವು ಇರ್ತೀವೋ ಇಲ್ವೋ, ಧರ್ಮ ಇರ್ತಾನೋ ಇಲ್ವೋ, ಆಗ ಒಂದು 100 ಕುಟುಂಬಗಳನ್ನ ಸಾಕ್ತಾರೆ ಅವರು. ಅಂತ ನಿರ್ಮಾಪಕರು ನಾವು ಬೇಕು. ಸೊ ಒಂದ್ಸರಿ ಭಗವಂತನಲ್ಲಿ ಬೇಡಂದ್ರೆ ಫಸ್ಟ್ ನಿರ್ಮಾಪಕರ ಜೇಬು ತುಂಬಲಿ, ಅವ್ರ ಜೇಬು ತುಂಬಲಿ, ಇವ್ರಿಗೆಲ್ಲ ಹೆಸರು ಬರಲಿ, ಆಟೋಮೆಟಿಕ್ ಆಗಿ ಅವ್ರ ಜೇಬು ತುಂಬುತ್ತದೆ ಅಂತ ನನ್ಗೆ ನಂಬಿಕೆ ಇದೆ ಅಂತ ಇಷ್ಟೆರಡು ಮಾತುಗಳನ್ನ ಹೇಳ್ತಾ, ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಸಿನಿಮಾ ಸೂಪರ್ ಹಿಟ್ ಆಗಲಿ. ಅವನು ಎಲ್ಲದರಲ್ಲೂ ನಗನಗ್ತಾ ಹಾಡೋದಿರ್ಬೋದು, ಇಲ್ಲ ಮಚ್ಚಿಡ್ಕೊಂಡು ನೋಡೋದಿರ್ಬೋದು, ಒಬ್ಬ ಪ್ರಬುದ್ಧ ಕಲಾವಿದ ಅನ್ನೋದನ್ನ, ಒಬ್ಬ ಪ್ರತಿಭಾವಂತ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ತಂದೆ ತಾಯಂದಿರಿಗೆ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲ ನಿಂತು ಸಂತೋಷವಾಗಿದ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ. ಅದೊಂದೇ ಕೇಳ್ಕೊಡೋದು. ನಾನು ಭಗವಂತನಲ್ಲಿ ಕೇಳೋದಷ್ಟೇ. ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ, ಸರ್ವಜನೇ ಸುಖಿನೋ ಭವಂತು. ಆದ್ರೆ ಈಗೀಗ ಒಂದು ಸ್ವಾರ್ಥ, ಗುರು ಧರ್ಮಕ್ಕೆ ಒಂದು ಸಾರಿ ತೋರಿಸ್ಬಿಡಪ್ಪ, ಒಂದು ಸುಮ್ಮನೆ ಈಗ ಒಂದು ಅನ್ನಿಸ್ಬಿಡು. ಒಂದು IPL ನಲ್ಲಿ 50 100 ಹೊಡೆದ್ಬಿಟ್ಟು 5-6 ವರ್ಷ ಆರಾಮಾಗಿರ್ತಾರಲ್ಲ, ಆ ಥರ ಒಂದು ಚಾನ್ಸ್ ಕೊಟ್ಬಿಡು ಅಂತ ಭಗವಂತ ಬೇಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಕೇಳ್ಕೊಂಡು, ಎಲ್ರಿಗೂ ಅದರಲ್ಲೇ ಆಕ್ಟ್ ಮಾಡಿರೋ ಕಲಾವಿದರಿರ್ಬೋದು, ನಾಯಕ ನಟಿ ಇರ್ಬೋದು, ಕೆಲಸ ಮಾಡಿದವ್ರು ಇರ್ಬೋದು, ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆನಲ್ಲಿ ಅಲ್ಲಿ ಟಾಸ್ಕ್ಗಳನ್ನು ಮಾಡಿದಂಥ ಕಿತ್ತೂರು ರಾಣಿ ಅಂತಹ ಒಬ್ಬೊಂಥರ ಎಲ್ಲರೂ ಇದ್ರಲ್ಲಿ ಇರೋದು ಸ್ವಲ್ಪ ಸೌಂಡ್ ಆಗಿದೆ. ನಮ್ಮ ಮಗ ಶಿಶಿರು ಸ್ವಲ್ಪ ಕೂಗಾಡಿದ್ರು ಅದನ್ನ ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜೆ ಆಯ್ತಾ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು, ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ಅಂತ ಅವ್ರು ಬಹಳ ಡೀಸೆಂಟ್ ಆಗಿ ಎಗರಾಡ್ತಾ ಇರೋದು. ನಾವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀವಿ. ಧರ್ಮ ಈ ಸಿನಿಮಾದಲ್ಲಿ 2 ಶೇಡ್ ಕಾಣಿಸ್ತಾ ಇದೆ. ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್ ಟೈಟಲ್, ಪವರ್ಫುಲ್ ಟೈಟಲ್ ಅಂಡ್ ಪವರ್ ಪ್ಯಾಕ್ಡ್ ಟ್ರೈಲರ್ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿದೆ. ಅಂಡ್ ಆದಿತ್ಯ ಅವರೇ, ಯು ಆರ್ ಲುಕಿಂಗ್ ಗಾರ್ಜಿಯಸ್, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಅಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದ್ದೆ, ಪಲ್ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಮುಮ್ತಾಜ್ ಮುರಳಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ. ನಾನು ನಿಮ್ದು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ಅದೇ ತರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಸರ್, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ, ಯಾಕೆ ಇಷ್ಟೊಂದು ಒಳ್ಳೆಯವರು ಅನ್ನೋಸಲ ಇಷ್ಟೊಂದು ಒಳ್ಳೆಯವರು ಆಗ್ಬೇಡಿ ಅಂತ ಇರ್ತೀನಿ ನಾನು. ಬಿಗ್ ಬಾಸ್ ಮನೇಲಿ ಇರ್ಬೋದು, ಅವ್ರ ಜೊತೆ ನಾನು 2-3 ಸಿನಿಮಾ ಆಕ್ಟ್ ಮಾಡಿದ್ದೀನಿ, ಅಲ್ಲಿರ್ಬೋದು. ಒಂದು ಸಲನೂ ಯಾರ ಮೇಲೂ ಜೋರಾಗಿ ವಾಯ್ಸ್ ರೈಸ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ, ಒಂದು ಇರುವೆಗೂ ಕೂಡ ನೋವು ಮಾಡದೇ ಇರುವಂತ ವ್ಯಕ್ತಿ ಅದು ಧರ್ಮ ಅವರು. ನನ್ನ ಲೈಫಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ. ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊಂತಾ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯ್ತು. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬಾ ಸಾಫ್ಟ್. ಅಪ್ಪನ ಹೆಸರು ಕೀರ್ತಿ, ಅಕ್ಕನ ಹೆಸರು ಸತ್ಯ, ಇವ್ರ ಹೆಸರು ಧರ್ಮ. ಸೊ ಫ್ಯಾಮಿಲಿನ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿಂದಲೂ ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಅಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ. ಅದನ್ನ ತುಂಬಾ ಸಾಫ್ಟ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಬಹಳ ಖುಷಿ ಆಗುತ್ತೆ ಅಂಥವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ. ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಸಿನಿಮಾ February 7 ರಿಲೀಸ್ ಆಗುತ್ತೆ ರಾಜ್ಯಾದ್ಯಂತ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂತ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟ. ಸಪೋರ್ಟ್ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ರು ಅದೇ ಥರ ಶಿ ಇಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ ಅಂತ. ಸೊ ಐ ಥಿಂಕ್ ಇಲ್ಲಿಂದ ಒಂದು ಆ್ಯಕ್ಷನ್ ಫ್ಯಾಕ್ಟ್
ತಲ್ವಾರು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 7th. ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಡಿಫ್ರೆಂಟ್ ಇಮೇಜ್, ಆಮೇಲೆ ಬರೀ ಚಾಕ್ಲೇಟ್ ಬಾಯ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ನೈಸ್ ಒನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಮಾತಾಡ್ತಾರೆ ಬಟ್ ಪ್ರೊಫೆಷನಲಿ ಅವ್ರಿಗೆ ಹೇಗೆ ಬೇಕು ನನ್ನ ಕ್ಯಾರೆಕ್ಟರು ಅಥವಾ ಸೀನ್ಗಳು ಹೇಗೆ ಬರಬೇಕು ಅದನ್ನ ತುಂಬಾ ಚೆನ್ನಾಗಿ ಕನ್ವೆ ಮಾಡ್ತಾರೆ. ಅದು ಬರೋ ತನಕನೂ ಅವರು ಬಿಡೋದಿಲ್ಲ, ಇಲ್ಲ ಕಾಂಪ್ರಮೈಸ್ ಮಾಡ್ಕೊಡೋದಿಲ್ಲ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ರೌಡಿಸಮ್ಗೆ ಎಷ್ಟೋ ಜನ ಹಿಡಿತಾರೆ, ಬಟ್ ಅವ್ರ ಸುತ್ತ ಇರೋ ಲೈಫು ಅದರಿಂದ ಹಾಳಾಗುತ್ತೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಥರ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ ಶೇಡ್ ಇದೆ, ನಂದು 2 ಶೇಡ್ ಇದೆ. ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮ ಜೊತೆ ನಾನು ಮುಂಚಿನ ಕ್ರಿಕೆಟ್ ಲೀಗ್ ಮತ್ತು ಬಾಲಿಂಗ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು ಒಟ್ಟಿಗೆ. ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಆ್ಯಂಡ್ ನಾವು ಫ್ರೆಂಡ್ಸ್ ಕೂಡ. ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಇವಾಗ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ, ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಅದೇ ಥರ. ಸಿನಿಮಾ ಮಾಡೋವಾಗಲೂ ತುಂಬ ಕೇರ್ ಮಾಡ್ತಾಯಿದ್ರು. ಆ್ಯಂಡ್ ಅಂದ್ರೆ ಇವಾಗ ಅವ್ರು ಅಷ್ಟೇ ಅವ್ರಿಗೆಲ್ಲ ತಂದ್ಕೊಟ್ರೆ ನನಗೂ ಕೊಡಿಸ್ತಾ ಇದ್ರು. ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು. ಅಂಡ್ ಎಲ್ಲರ ಬಗ್ಗೆನೂ ಕೇರ್ ಮಾಡ್ತಾ ಇದ್ರು. ಕೇಳಿಬೇಕ್ರಿ ಡೈರೆಕ್ಟ್. ಸೊ ಅವ್ರು ಕಾಯ್ತಾ ಇರೋಂಥ ಸಕ್ಸಸ್ ಅವ್ರಿಗೆ ನಮ್ಮ ಸಿನಿಮಾ ಮೂಲಕನೇ ಸಿಗ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನೀವೆಲ್ಲರೂ ಸಹ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಿಲ್ಲ, ಸೀರಿಯಲ್ ಮಾಡಿಲ್ಲ. ಈ ಸಿನಿಮಾದಲ್ಲಿ ಅಂದ್ರೆ ಏನ್ ಟ್ರೈಲರ್ ನೋಡೋದಲ್ಲ, ಅದ್ರ 100 ಪಟ್ಟಷ್ಟು ಸಿನಿಮಾ ಇದೆ. ಎಲ್ಲರೂ ಫೆಬ್ರವರಿ 7 ಸಿನಿಮಾ ನೋಡಿ. ಅಣ್ಣನ ಜೊತೆ ಧರ್ಮಣ್ಣ ಅಂತಂದ್ರು ತುಂಬಾ ಕೇರ್ ಆಗಿ, ಅಂದ್ರೆ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದೀನಿ ಅಂತ ಅನ್ಸಿಲ್ಲ. ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ನನ್ನ ಅದೃಷ್ಟ ಅನ್ಕೋಬೇಕು. ಮೇಡಮ್ ಅಷ್ಟೇ ಜೊತೆ ಚೆನ್ನಾಗಿ ಮಾಡಿದೀವಿ. ಆಮೇಲೆ ಡೈರೆಕ್ಟರ್ ತುಂಬಾ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾದಿಂದ ಒಂದು ಬೇರೆ ತರನೇ ಇದೆ. ಅಂದ್ರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ತರನೇ ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟರ್, ನೀವೇ ಹೇಳ್ತೀರಾ ಹೇಗಿದೆ ಅಂತ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಆಮೇಲೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ, ಅದು ನನ್ನ ಫಸ್ಟ್ನೇ ಸಿನಿಮಾ, ನನ್ನ ಅದೃಷ್ಟ ಅದು. ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಮೇಲೆ ತಾಯಿ ಸಾಂಗ್ ನೋಡಿದ್ರಿ, ಆ ತಾಯಿ ಸಾಂಗ್ ನಮ್ಮ ಅಮ್ಮ ಬೈತಾ ಇದ್ರು, ಮಜಾ ಭಾರತ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ. ಅವಾಗ ನಾನು ಬೆಂಗಳೂರಲ್ಲಿದ್ದೆ, ನಮ್ಮ ಅಮ್ಮ ಚಿಕ್ಕಮಂಗ್ಳೂರಲ್ಲಿದ್ರು. ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗ ಶೋ ಮಾಡ್ತಿದ್ದಾನೆ, ಯಾಕೆ ಕರ್ಕೊಂಡು ಹೋಗಿಲ್ಲ. ಅಮ್ಮ ಇಲ್ಲಮ್ಮ, ಅದು ಸೆಟಲ್ ಇದ್ದಾಗ ಸ್ವಲ್ಪ ಏನೋ ಇದಾಗುತ್ತೆ, ರಿಹರ್ಸಲ್ ಅದೆಲ್ಲ. ಆದ್ರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಂಡ್ ಬಂದು ನಿಲ್ಸಿದ್ನಲ್ಲ, ನನ್ನ ಸಾಯೋವರೆಗೂ ಇನ್ನೇನು ಬೇಡಪ್ಪ. ಈ ಶೋ ಅಂದ್ರೆ ಶೋ ಮಾಡಿದಾಗ್ಲೂ ಅಷ್ಟು ಸಿಕ್ಕಿಲ್ಲ ನನಗೆ. ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅದು ಕ್ಯಾರೆಕ್ಟರ್ ಆಗಿರ್ಬೋದು. ಅಂದ್ರೆ ನನ್ನ ತಾಯಿ ಕರ್ಕೊಂಡ್ಬಂದು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡ್ಸಾಗ ಎಲ್ಲರ ತಾಯಿಗೂ ನಾನು ಅವ್ರ ಕಾಲ ಮುಗಿ ಬೇಡ್ಕೊಂತೀನಿ. ಈ ಸಿನಿಮಾ 100 days ಹಾಗೆ ಆಗುತ್ತೆ. ನಿಮ್ ಪ್ರೀತಿ, ಆಶೀರ್ವಾದ, ಸಪೋರ್ಟ್, ಹಾಗೆ ದರ್ಶನ ಸಪೋರ್ಟ್ ಇದೆ. ಅವರೇ ಕ್ಲಾಪ್ ಮಾಡಿರೋದು. ಅದೊಂದು ಆನೆ ಬಲ ಇದ್ದಂಗಿದೆ ನನಗೆ. 100% ಸಿನಿಮಾ ನೋಡಿ, ಜಾಸ್ತಿ ಮಾತಾಡೋಲ್ಲ, ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಕಾಯ್ತಾ ಇದ್ದೀನಿ, ಡೆಫಿನೆಟ್ ಆಗಿ ನೋಡ್ತೀನಿ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ. ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಡೆಫಿನೆಟ್ ಆಗಿ. ಬಟ್ ನಾನು ಮೇನ್ ಇವತ್ತು ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ. ಅವರ ಒಂದು ವ್ಯಕ್ತಿತ್ವ ಏನಿದೆ ಅವ್ರು ಎಲ್ಲಾನು ಆಕರ್ಷಿಸ್ಬಿಡುತ್ತೆ. ಎಸ್ಪೆಷಲಿ ನನಗೆ, ನಾನು ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರೂ ಸಿಕ್ಕಾಬಿಟ್ಟೆ ಒಂದು ಆರಾಮವಾದಂತ ಒಂದು ಜಾಗವನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದು ನಮ್ಗೆ ಧರ್ಮ ಅವರು. ಸಚ್ ವಂಡರ್ಫುಲ್ ಪರ್ಸನ್ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ, ಎಲ್ಲವೂ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ. ಡಾನ್ಸು, ಪ್ರತಿಭೆ, ಲುಕ್ಸ್ ಎಲ್ಲದೂ ಇರ್ಬೇಕು, ವ್ಯಕ್ತಿತ್ವನೂ ಇರ್ಬೇಕು, ಎಲ್ಲದನ್ನು ಸೇರ್ಕೊಂಡು ಇರುವಂತಹ ವ್ಯಕ್ತಿ ನಮ್ಮ ಧರ್ಮ ಅವರು. ನಾನು ಇವತ್ತು ಇಲ್ಲಿ ಬಂದಿರೋದೇ ಅವ್ರಿಗೋಸ್ಕರ. ಅಂಡ್ ಅವ್ರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿರಾಜ್ ಸರ್ ಇಲ್ಲಿದ್ದಾರೆ. ಅಂಡ್ ಅವ್ರ ಜೊತೆನೂ ನಾನು 1 ಸಿನಿಮಾ ಮಾಡಿದೆ. ಆ 1 ದಿನದಲ್ಲಿ 2 ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ. ಅವರಿಂದ ಕಲಿತದ್ದು ಸಾಕಷ್ಟು ಇದೆ. ಒಂದು ಪಂಕ್ಚುಯಾಲಿಟಿ ಆಗಬಹುದು, ಆಮೇಲೆ ಸೆಟ್ ಅಲ್ಲಿ ಹೇಗೆ ವರ್ತಿಸ್ಕೋಬೇಕು, ಅದೆಲ್ಲದೂ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ಸ್ ಟು ಯು ಸರ್. ಅವ್ರೆಲ್ಲರೂ ತುಂಬಾ ಎನ್ಕರೇಜ್ ಮಾಡ್ತಾರೆ, ಎಲ್ಲಾರು ಎನ್ಕರೇಜ್ ಮಾಡಿ ಬೆಳೆಸ್ತಾರೆ. ಅವ್ರ ವ್ಯಕ್ತಿತ್ವ ಏನನ್ನೋದು ಅವ್ರ ಮಗನಲ್ಲಿ ನಾವು ನೋಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ನೋಡಿದ್ಮೇಲೆ ನಾನು ಜಾಸ್ತಿ ನನ್ನ ವಿಡಿಯೋದ ಜೊತೆಗೆ ಹೇಳ್ತೀನಿ. ಥ್ಯಾಂಕ್ ಯು. ನನಗೆ ಏನೋ ಒಂದು ವಿಷಯ ಇದೆಯಲ್ಲ, ಇದನ್ನು ಮಾಡೋಣ, ಏನಾಗುತ್ತೋ ಆಗಲಿ ಆಗುತ್ತೆ ನೋಡೋಣ ಅಂದ್ಬಿಟ್ಟು ಫಸ್ಟ್ ನನ್ನ ಮುರುಳಿ, ಅದಾದಮೇಲೆ ನನ್ನ ಧರ್ಮ ಸರ್ ನನ್ನ ಯಾವುದೇ ರೀತಿ ನನಗೆ ತೊಂದರೆ ಕೊಡದೆ ಸಿನಿಮಾನ ನೀಟಾಗಿ ಮುಗಿಸ್ಕೊಟ್ಟಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ಬೋದು. ಬಟ್ ನೀವೇ ಹೇಳಬೇಕು ಸರ್. ನನ್ನ ಮಗು ನನಗೆ ಖಂಡಿತ
ಇಷ್ಟನೇ. ಬಟ್ ಇವರೆಲ್ಲ ನನಗೆ ಗೆಲ್ಸ್ಕೊಡ್ಬೇಕು ಅಂತ ಖಂಡಿತ ಖಂಡಿತ ಸರ್. ಅದಕ್ಕಿಂತ ಒಂದು ಹೆಚ್ಚಾಗಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ತಾಯಿ ಕೈಯಲ್ಲಿ ನಮ್ಮ ತಾಯಿಯಂದ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಆಯ್ಕೆ ಕೊಟ್ಟಿದ್ದು ನನ್ನ ಮುರಳಿ. ಬೇರೆ ಯಾವ್ದಾದ್ರು ಸ್ಟಾರ್ ಇಟ್ಕೊಂಡು ಮಾಡೋಣ ಅಂತ ಮಾತಾಡ್ತಿದ್ರು. ಅವ್ರು ಮುರಳಿ ಒಂದು ಮಾತಾಡಿದ್ರು, ಯಾಕೆ ಸರ್ ಮಾಡ್ಬೇಕಲ್ಲ, ಈ ಸಿನಿಮಾನ ನಮ್ಮ ತಾಯಿಯಂದ್ರ ಕೈಯಲ್ಲೇ ಮಾಡಿಸ್ತು, ನಾವೇನು ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿಗೆ ಮರಿಬೇಕಂದ್ರೆ ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ನಾವು ಅದ ಸಾಂಗ್ನ ಡೆಡಿಕೇಟ್ ಮಾಡೋಣ ಅಂತ ಮುರಳಿ ಹೇಳಿದಾಗ, ಇವತ್ತು ನಾನು ಏನಾದ್ರು ಮಾಡಿದ್ದೀನಿ ಅಂದ್ರೆ ಸೋಲ್ತೀವೋ ಗೆಲ್ತೀವೋ ಸಿನಿಮಾ ಗೊತ್ತಿಲ್ಲ, ಬಟ್ ಎಲ್ಲಾ ತಾಯಿಯಂದ್ರಿಗೆ ನಾನು ಖಂಡಿತ ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ, ಸಿನಿಮಾ ಗೆಲ್ಲುತ್ತೆ, ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಧರ್ಮ ಸರ್ಗೆ ಈ ಸಿನಿಮಾ ಸಕ್ಸಸ್ ಆಗಿ ಅವರು ಒಳ್ಳೆ ಇದಾಗಲಿ ಅಂತ ಕೇಳ್ಕೊತೀನಿ. ನನ್ನ ತಾಯಿಯಂದ್ರಿಗೆಲ್ಲ ಥ್ಯಾಂಕ್ ಯು. ಆಮೇಲೆ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ದಯವಿಟ್ಟು ನಿಮ್ಮ ಒಂದು ಪ್ರಚಾರದಿಂದ ಈ ಸಿನಿಮಾನ ತುಂಬಾ ರೀಚ್ ಮಾಡಿಸಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಷ್ಟಪಟ್ಟು ಇಲ್ಲಿವರೆಗೂ ಔಟ್ಪುಟ್ ತರಬೇಕಂದ್ರೆ ತುಂಬಾ ಎಫರ್ಟ್ ಹಾಕಿದ್ವಿ. ಆಮೇಲೆ ನಾನು ಸುರೇಶ್ ಸರ್ ಅವ್ರು ನನಗೆ ಸುಮಾರು 15 ವರ್ಷದಿಂದ ನನ್ನ ಗುರುಗಳು ಅವರು ಅವತ್ತು ಹೇಳಿದ್ದೀನಿ. ನಾವಿಬ್ರು ಈ ಸಿನಿಮಾನ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಒಂದು ನಾವಿಬ್ರು ಜೊತೆ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲಿ ಏನಾದ್ರು ನಮ್ಮಿಬ್ರುನೇ ಚೆನ್ನಾಗಾದ್ರು ಇದಾದ್ರು ಇಬ್ರುನೇ ನಾವಿಬ್ರು ಅದಕ್ಕೆ ಜವಾಬ್ದಾರರು. ಇನ್ನೊಂದು ವಿಷಯ, ಧರ್ಮ ಸರ್ಗೂ ನನಗೂ ಇದು 2ನೇ ಸಿನಿಮಾ. ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಮುಮ್ತಾಜ್ ಸಿನಿಮಾ ಮಾಡಿದ್ವಿ ನಾವು. ಸೊ ಮುಮ್ತಾಜ್ ಮಾಡಿದಾಗ ನಾನು ತುಂಬಾ ಕಣ್ಣೀರು ಹಾಕ್ಸಿದ್ದೀನಿ. ಈ ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಬ್ರೇಕ್ ಜಾಸ್ತಿ ಹೋಗ್ತಿದ್ದೀನಿ. ಸೊ ಅದಕ್ಕೂ ಇದಕ್ಕೆ ಡಿಫರೆನ್ಸ್ ಶೇಡ್ ಚೇಂಜ್ ಮಾಡಿದ್ದು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ತಲ್ವಾರಿಂದ ಆಫ್ಟರ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಅಲ್ಲಿ ಬೇರೆ ತರನೇ ಏನ್ ನೋಡಿದ್ರು, ಈ ಸಿನಿಮಾ ಅವ್ರಿಗೆ ಬೇರೆ ತರ ಶೇಡ್ ಇದೆ. ಇದು ಬರೀ ರೌಡಿಸಮ್ ಸಿನಿಮಾ ಅಂತಲ್ಲ, ಇದು ಆಕ್ಚುಲಿ ಒಂದು ಸಂಬಂಧದಲ್ಲಿ ಸುತ್ತ ನಡೀತಕ್ಕಂತ ಒಂದು ಕತೆ. ಇದರಲ್ಲಿ ಒಂದು ಡೈಲಾಗ್ ಇದೆ, ಇದ್ರ ನರೇಶನೇ ಬೇರೆ ಇದೆ. ರೋಸ್ ಹಿಡಿದವರು ಇಬ್ಬರು ಸಾಯ್ತಾರೆ, ಲಾಂಗ್ ಹಿಡಿದ್ರೆ ಒಬ್ರು ಸಾಯ್ತಾರೆ. ಅವ್ರು ಸುತ್ತ ಇರೋರು ಅವ್ರೊಬ್ಬರಿಂದ ಸುತ್ತ ಇರೋರು ಎಲ್ಲಾರು ಸಾಯ್ತಾರೆ. ಆದ್ರೆ ರೋಸ್ ಹಿಡಿದವರು ಇಬ್ಬರೇ ಸಾಯ್ತಾರೆ. ಅಂದ್ರೆ ಪ್ರೀತಿ ಮಾಡಿದ್ರಿಂದ ಅದ್ರ ಮೋಸ ಇಬ್ಬರೇ ಹೋಗ್ತಾರೆ. ಒಂದು ಲಾಂಗ್ ಇಂದ ಎಷ್ಟು ಸಂಸಾರಗಳು ಹಾಳಾಗ್ತವೆ ಅನ್ನೋದೊಂದು ಮೇಜರ್ ಪಾಯಿಂಟ್ ಈ ಸಿನಿಮಾದಲ್ಲಿ ಹೇಳಕೊಟ್ಟಿದ್ದೀನಿ. ಸೊ ಅದಾದ್ಮೇಲೆ ಸರ್ ಈಗ ಒಂದು ಸಾಂಗ್ ಪ್ಲೇ ಮಾಡಿದ್ವಿ. ದುರಾದೃಷ್ಟ ನೋಡಿ ನಮ್ದು ಹೆಂಗಿದೆ ಅಂತಂದ್ರೆ, ಈ ಸಾಂಗ್ ಮಾಡಿದ್ದು ನಾನು ಪ್ರವೀಣ್ ಸರ್. ನನಗೆ ಪ್ರವೀಣ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ಈ ತರ ಒಂದು ಸಾಂಗ್ ಬೇಕು, ಈ ತರ ಮಾಡೋಣ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಓಕೆ ಸರ್ ಮಾಡೋಣ ಅಂದ್ರು. ನನಗೂ ಅವ್ರಿಗೆ ಜರ್ನಿ ಸುಮಾರು ಮುಮ್ತಾಜಿಂದ ಜೊತೆ ಇದೆ. ನಾವು ಹೊರಟಿದ್ದು ಮದರ್ ಸಾಂಗ್ ಮಾಡ್ಬೇಕಂತ. ಅದ್ರ ಲಿರಿಕ್ಸ್ ಬರ್ದಿದ್ದು ನಾನೇ, ಯಾರಯ್ಯ ನಿನ್ನೋರು ಅಂತ. ನಾನು ಬೆಳೆದುಕೊಂಡ ವಾತಾವರಣದಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು ಬೆಳೆದಿರ್ತಕ್ಕಂಥ ದಿನಗಳು ಸುಮಾರು ವರ್ಷಗಳೇ ಇದಾವೆ. ಸೊ ಅದ್ರ ಮೇಲೆ ನಾನು ಸಾಂಗ್ ಮಾಡಿದ್ವಿ. ನಮ್ಮಮ್ಮ ಆಕ್ಚುಲಿ ಬೇಸಿಕಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಒಂದು ರೈತರು, ಅವ್ರಿಗೆ ಗೊತ್ತಿಲ್ಲ ಸಿಟಿ. ಪಾಪ ಬರ್ಬೇಕಾದ್ರೆ ತುಂಬಾ ಇದಾಯ್ತು. ಈ ಸಾಂಗ್ ನ ಮಾಡ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಪಾಪ ಸುರೇಶ್ ಅವ್ರು ಸರಿ ಹೇಳ್ತಾನೆ ಇದೆ ಇಲ್ಲಿ ಅಂತ. ನಮ್ಮ ಅಕ್ಕ ಅವ್ರೇ ಸ್ಟೇಜ್ ಮೇಲೆ ಬಂದ್ರು. ಪ್ರವೀಣ್ ಸರ್ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೇಜ್ಗೆ ಅವ್ರ ತಾಯಿನ ಕರ್ಕೊಂಡ್ ಬಂದ್ರು. ನೋಡಿ ಸಾಂಗ್ ಮಾಡಿದ್ ನಾನು ಪ್ರವೀಣ್ ಸರ್, ಬಟ್ ಅವ್ರ ತಾಯಿನೂ ಮೇಲೆ ಬರಲಿಲ್ಲ, ನನ್ನ ತಾಯಿನೂ ಮೇಲೆ ಬರಲಿಲ್ಲ. ಬಟ್ ಈಗ ಬಂದಿದ್ದಾರೆ. ನೀವ್ ಯಾರು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಒಂದೇ ನೈಟ್, ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟು ಸಾಂಗ್ ಅವ್ರ ಗೆಟ್ ಮಾಡಿದ್ದೀನಿ. ಯಾರು ಬೇಜಾರ್ ಮಾಡ್ಕೊಂಡು ನಿಮ್ಗೆ ಇವತ್ತವರೆಗೂ ಇದೀವಿ ಅಂದ್ರೆ, ನಾನು ಇವತ್ತವರೆಗೂ ಸಿನಿಮಾದಲ್ಲಿ ಸಂಪಾದನೆ ಮಾಡಿದೀನೋ ಇಲ್ವಾ, ಬದುಕಿರೋದು ಮಾತ್ರ ಇವ್ರು ದುಡ್ಡಿರತಕ್ಕಂತ ಒಂದೊಂದು ಬೆವರಿನ ದುಡ್ಡಲ್ಲೇ ಇವತ್ತವರೆಗೂ ಈ ಫಂಕ್ಷನ್ ಇಂದ ಇಲ್ಲಿ ಗಂಟ ಬಂದಿದ್ದೀನಿ ಅಂತ ಇವರೇನೆ ಎಲ್ಲ ಈ ಸಾಂಗ್ ನ ಇವ್ರಿಬ್ರಿಗೂ ಡೆಡಿಕೇಟ್ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ಪ್ರವೀಣ್ ಸರ್ ಇದಾರೆ, ಅವ್ರ ವಿಷಯ ಅವ್ರಿಗೆ ಕೊಡ್ತೀನಿ, ಆಮೇಲೆ ನಾನು ಮಾತಾಡ್ತೀನಿ ಸರ್. ಇದೊಂದು ವಿಷಯ ಅವ್ರಿಗೆ ಕೊಡ್ತೀನಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ತಡವಾಗಿ ಬಂದೆ ಕಾರ್ಯಕ್ರಮಕ್ಕೆ. ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ, ಮಾಧ್ಯಮ ಮಿತ್ರರೆಲ್ಲ ಇದ್ದೀರಾ. ಸಾರಿ, ರಿಯಲಿ ಸಾರಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಧರ್ಮ ಸರ್, ಸುರೇಶ್ ಸರ್, ಮುರಳಿ ಸರ್. ಅದೇ ನಾನು ಡಿಗ್ರಿ ಓದ್ತಿದ್ದಾಗ ನಾನು ಫಸ್ಟ್ ಮುಮ್ತಾಜ್ ಸಿನಿಮಾಗೆ ನಾನು ಸಾಂಗ್ ಮಾಡಿದ್ದು. ನಿಮಗೆ ಮ್ಯೂಸಿಕ್ ಎಲ್ಲ ಮಾಡಕ್ಕೆ ಓಕೆ ಎಲ್ಲ ಬರುತ್ತಲ್ಲ ಅಂತ ಹೇಳಿದ್ರು. ಓಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದ್ದೆ. ಆ್ಯಕ್ಚುಲಿ ಮಾಡ್ತಾ ಕಲ್ತಿದ್ದೆ. ಸೊ ದಟ್ ವಾಸ್ ದ ಟ್ರೂತ್. ಸೊ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಶರಣ್ ಸರ್ ಈ ಹಾಡನ್ನ ಹಾಡಿದ್ದು ಸೊ ಬಹಳ ಖುಷಿ ಕೊಡ್ತು. ಯಾಕಂದ್ರೆ ಅವರು ಮ್ಯೂಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ರು. ಸೊ ನನಗೆ ಅದರಲ್ಲಿ ಏನು ನನಗೆ ಅಂದ್ರೆ ಇನ್ನೊಂದು ಮಾತು ಇರಲಿಲ್ಲ. ಯಾಕಂದ್ರೆ ಶರಣ್ ಸರ್ ತುಂಬಾ ಮ್ಯೂಸಿಕಲಿ ಸ್ಟ್ರಾಂಗ್ ಇದ್ದಾರೆ ಮತ್ತು ತುಂಬಾ ಕೋಆಪರೇಟಿವ್ ಆಗಿ ತುಂಬಾ ಚೆನ್ನಾಗಿ ಹಾಡು ಕೊಟ್ಟಿದ್ದಾರೆ. ಒಳ್ಳೆ ಫೀಲ್ ಕೊಟ್ಟಿದ್ದಾರೆ ಆ ಹಾಡಿಗೆ. ಮತ್ತೆ ಕೀರ್ತಿರಾಜ್ ಸರ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಬ್ಲೆಸ್ಸಿಂಗ್ ಆ್ಯಂಡ್ ಗೈಡೆನ್ಸ್ ಥ್ರೂ ಔಟ್.
ಮತ್ತೆ ಅಮ್ಮ ಇದ್ದಾರೆ. ಸೊ ನಾವು ಮುಂತಾಜ್ದು ಒಂದು ಪ್ರಮೋಷನಲ್ ಇವೆಂಟ್ ಮುಗಿಸ್ಕೊಂಡು ಒಂದ್ಸಲ ರಾತ್ರಿ ಮನೆಗೆ ಬಂದಾಗ ಅಕ್ಕಿ ರೊಟ್ಟಿ ತಿಂದಿದ್ದೆ. ಚೆನ್ನಾಗಿತ್ತು, ಅದೆಲ್ಲ ನೆನಪಿದೆ ನನಗೆ. ಸೊ ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ಸ್ ಟು ಎಂಟೈರ್ ಟೀಮ್, ಆಲ್ ದ ಆಕ್ಟರ್ಸ್, ಟೆಕ್ನಿಷಿಯನ್ಸ್. ಮತ್ತೆ ಇದರಲ್ಲಿ ನನ್ನ ಅಣ್ಣ ಪವನ್ ಕೂಡ ಸಾಹಿತ್ಯದಲ್ಲಿ ಒಂದು ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಮತ್ತೆ ರಂಜಿತ್ ಅಂತ ಬಂದಿದ್ದಾರೆ, ರಂಜಿತ್ ಅಂತ. ಸೊ ಹಿ ಹ್ಯಾಸ್ ವರ್ಕ್ಡ್ ಇನ್ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್. ಅದು ಮುಂಬರುವ ಹಾಡಲ್ಲಿ ಅವರು ವರ್ಕ್ ಮಾಡಿದ್ದಾರೆ, ಅಡಿಷನಲ್ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಎಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ಸ್ ಎ ಲಾಟ್. ಉತ್ತಮ ಉದ್ದೇಶ, ಒಳ್ಳೆ. ಸೊ ಹಾಗಾಗಿ ಖುಷಿ ಆಗ್ತಿದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎವ್ರಿ. ಹಾಗೂ ನನ್ನ ಲೈಫಲ್ಲಿ ಒಂದು 2 ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ, ಅವ್ರ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಶ್ರೇಯಾ ಅವರು ಮತ್ತು ಮಹೇಂದರ್ ಅವರು ರಿಲೇಲ್ ಕ್ರಿಯೇಷನ್ಸ್ ನನ್ನ ಕಂಪ್ಲೀಟ್ ಇದು ಹ್ಯಾಂಡಲ್ ಮಾಡಿದ್ದು, ನನ್ನ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡಿದ್ದು. ಇವತ್ತು ಜನಕ್ಕೆ ಅಷ್ಟೊಂದು ರೀಚ್ ಇದೆ ಅಂದರೆ ಐ ಥಿಂಕ್ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಬೋತ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಬನ್ನಿ ಒಂದು ನಿಮಿಷ ಬನ್ನಿ.